ಮುಲ್ಲಂಗಿ ನೀರು ದೋಸೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದನ್ನು ಅಕ್ಕಿನ ಡಿಪ್ಪೋ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ರಾತ್ರಿ ನೆನೆಹಾಕಿ ಬೆಳಗ್ಗೆ ಎದ್ದು ಮುಲ್ಲಂಗಿನೂ ಇದನ್ನು ಎರಡು ಹೊಟ್ಟಿಗೆ ಹಾಕಿ ರುಬ್ಬಿಟ್ಕೋಬೇಕು. ಈಗ ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ನಾನು ಮಶ್ರೂಮ್ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಐಟಮು ಎಣ್ಣೆ ಹಾಕ್ಬಿಟ್ಟು, ಸಾಸಿವೆ ಹಾಕ್ಬಿಟ್ಟು, ಕರಿಬೇವು ಹಾಕಿ, ಈರುಳ್ಳಿ ಹಾಕಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಒಂದು 2 ಮಿನಿಟ್ಸ್ ಮುಚ್ಚಿದ್ರೆ ಅದು ಫುಲ್ ಮೆತ್ತಗಾಗುತ್ತೆ. ಒಂದೆರಡು ನಿಮಿಷ ಅದು ಮೆತ್ತಗಾದಮೇಲೆ ಆಮೇಲೆ ಮಶ್ರೂಮ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ಆಮೇಲೆ ಇದಕ್ಕೆ ಹಾಕಬೇಕು. ಹಾಕಿ ಒಂದೆರಡು ನಿಮಿಷ ಅದನ್ನು ಮಶ್ರೂಮ್ ಹಾಕಿ ಫ್ರೈ ಆದಮೇಲೆ ಚಿಕನ್ ಮಸಾಲ ಪ್ಯಾಕೆಟ್ ಇದೆಯಲ್ಲ ಅದನ್ನು ಹಾಕಬೇಕು. ಅದನ್ನು ಒಂದು ಪ್ಯಾಕೆಟ್ 10 ರುಪೀಸ್ ಪ್ಯಾಕೆಟ್ ಬರುತ್ತೆ, ಅದು ಹಾಕಿದ್ರೆ ಸಾಕು. ಅದನ್ನು ಹಾಕಾದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿ ಆಮೇಲೆ ಕೊತ್ತಂಬರಿ ಉದುರಿಸಿದ್ರೆ ನೀರು ದೋಸೆ ಜೊತೆಗೆ ತುಂಬ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಆಮೇಲೆ ನೋಡಿ ತವಾ ಮೇಲೆ ಎಣ್ಣೆ ಹಚ್ಬಿಟ್ಟು ಈರುಳ್ಳಿಯಲ್ಲೇ ಹಚ್ಚಿತಾ ಇದ್ದೀನಿ, ಅದು ಅಂಟು ಬರೋಲ್ಲ ಅಂತ. ನೀರು ದೋಸೆ ಅದ್ರ ಮೇಲೆ ಹುಯ್ದರೆ ಸಕ್ಕತ್ತಾಗಿ ಬರುತ್ತೆ ನೋಡಿ. ಇವಾಗ ಹಾಕ್ಬಿಟ್ಟು 2 ನಿಮಿಷದಲ್ಲಿ ಸೈಡ್ಗೆಲ್ಲ ಎಣ್ಣೆ ಹಚ್ಬಿಟ್ಟು ಮೇಲ್ಗಡೆ ಮುಚ್ಚಳ ಮುಚ್ಚಿದ್ರೆ ಬೇಗ ಬೇಯುತ್ತೆ. ಇಲ್ಲಾಂದರೆ ವೈಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀಟ್ ಕ್ಲೋಸ್ ಮಾಡ್ತೀನಿ.